ದೇವರು ಆತನ ಪ್ರವಾದಿ ಮುಖಾಂತರವಾಗಿದೆ ದೇವರ ತೋರಿಸಿಕೊಡುತ್ತಾನೆ. ಫಸ್ಟ್ ನಿಮಗೆ ಯಾರು ದೇವರನ್ನ ತೋರಿಸಿಕೊಟ್ಟದು ಅವರಿಗೆ ನೀವು ವಿಧೇಯತೆ ಆಗಿದೆ. ಆ ಮಾತಿಗೆ ನೀವು ವಿಧೇಯತೆ ಆಗಿದರೆ ಆ ಮಾತು ಪ್ರವಾದಿ ಬಾಯಿಲಿಂದ ಬರೆಯಿಂದ ಮಾತಲ್ಲ, ಅದು ದೇವರ ಮಾತು. ಆಮೇಲೆ ನೀವು ದೇವರ ದೃಷ್ಟಿ, ಆಮೇಲೆ ನೀವು ದೇವರನ್ನ ವಿಧೇಯತೆ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿನ್ನ ಮುಂದೆ ನಿಂತುಕೊಳ್ಳಬಹುದು ಯಾರು, ನಿನ್ನನ್ನು ಬಿಡಿಸಿ ನಡೆಸುವವನು ಯಾರು? ಇಲ್ಲಿ ಪ್ರವಾದಿ ನನ್ನ ಬೈಬಲ್ ಮುಖಾಂತರವನ್ನ ಹೇಳುತ್ತೆ. ಈ ಮುಂದೆ ಈ ಇಸ್ರಾಯೇಲ್ ಜನರ ಮುಂದೆ ನಿಂತುಕೊಂಡಿದ್ದು ಮೋಶೆ ಎಂಬುದು ಪ್ರವಾದಿಯ ಅಲ್ಲದ ದೇವರ. ಇವರಿಗೆ ಯಾರು ವಿಧೇಯತೆ ಆಗಬೇಕು? ಮೋಶೆ ಎಂಬುದು ಪ್ರವಾದಿಗೆ ಹೇಳಬೇಕು. ಹಂಗೆ ನೀಗೆ ಮೋಶೆನೇ ಹೇಳಿದ್ದಾನೆ, ನೀ ಈ ಜಾಗದಲ್ಲಿ ಇರಬಾರದು, ನೀನು ಕಾನಾನ್ ದೇಶಕ್ಕೆ ಹೋಗಬೇಕಂತ ಕರ್ತನ ಮಾತ್ರ ಹೇಳಿದು ಮೋಶೆ ಅವನು. ಅದಕ್ಕೆ ಮೋಶೆ ಅವನಿಗೆ ಹೇಳ್ತಾನೆ, ಈ ಮಾತಿಗೆ ನೀ ವಿಧೇಯತೆ ಆಗದ ಹೋಗದರೆ ನೀ ಕರ್ತನ ವಿರೋಧಿ, ಕರ್ತಕ್ಕೆ ವಿರೋಧಿಯಾಗಿ ನಿಲ್ಲುಕೊಂಡಿರ್ತೀಯ, ಕರ್ತನ ಮಾತಿಗೆ ವಿರೋಧವಾಗಿ ನಿಲ್ಲುತ್ತೀಯ ಎಂಬುದಾಗಿ ಅವನು ಭಯಂಕರವಾಗಿ ಹೇಳುವುದಕ್ಕೆ ಕಾರಣ ಅವನ ಕಲಿಸಿದ ದೇವರ. ಹಲ್ಲೆಲೂಯಾ. ಅವನ ಕೈಲಿಂದ ಮಾಡಿದ ಅದ್ಭುತಗಳು ದೇವರು. ಪಾರ್ವನನ್ನ ಕಂಟ್ರೋಲ್ ಮಾಡಿ ನಡೆಸಿದ ದೇವರು, ಮೋಶೆ ಅಲ್ಲ. ಹಲ್ಲೆಲೂಯಾ. ಬಟ್ ನೀವು ಎಲ್ಲಿ ಹೋಗಿ ದೇವರ ಮಕ್ಕಳಿಗೆ ಹುಡುಕ್ತೀರ, ಫಸ್ಟ್ ಆಫ್ ಆಲ್ ನಿನ್ನ ಮುಂದೆ ನಿಲ್ಲುವಂತ ಒಬ್ಬ ಪಾಲಕನ, ಸಮಪಾಲಕನ, ಪ್ರವಾದಿಯ, ದೇವರ ಮನುಷ್ಯನ, ಆ ಮನುಷ್ಯನಿಗೆ ನೀವು ಎಷ್ಟು ವಿಧೇಯತೆ ಆಗಿ ಗುಲಾಮ ಆಗಿ ಹೋಗುತ್ತೀರೋ ಅಷ್ಟು ನಿನ್ನ ಮೇಲೆ ಒಂದು ಬೆಳಕು ಹೊರಗಡೆ ತೋರಿಸುತ್ತೆ. ಹಲ್ಲೆಲೂಯಾ. ಮಾತು ಒಂದು ಮನುಷ್ಯನಿಗೆ ವಿಧೇಯತೆ ಆಗಬೇಕಾ, ದೇವರಿಗೆ ವಿಧೇಯತೆ ಆಗಬೇಕಂತ ಅಲ್ಲ. ದೇವರಿಗೆ ವಿಧೇಯತೆ ಆಗಬೇಕು. ದೇವರಿಗೆ ನಾವು ಹೇಗೆ ವಿಧೇಯತೆ ಆಗುವುದು? ದಿಸ್ ಇಸ್ ದ ಪಾಯಿಂಟ್. ದೇವರಿಗೆ ನಾವು ಹೇಗೆ ವಿಧೇಯತೆ ಆಗುವುದು? ನಿನ್ನ ಕಣ್ಣು ಮುಂದೆ ಇರುವಂತ ಪ್ರವಾದಿಯನ್ನ ನೀವು ಕಣ್ಣಕ್ಕೆ ನೋಡ್ಲಿಕ್ಕೆ ಆಗದ ಹೋದರೆ ಕಾಣಾದಿರುವಂತ ದೇವರನ್ನ ಹೇಗೆ ನೋಡ್ಲಿಕ್ಕಾಗುತ್ತದೆ? ಹೇಗೆ ಹೋಗ್ಲಿಕ್ಕಾಗುತ್ತದೆ? ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಬಂದು ಹುಡುಕಿ ಹುಡುಕಿ ಏಸು 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 ಅಂತ ರಾತ್ರಿ ಹಗಲು ಕೂಗಿದವನ ಸ್ವರ ನಿಮಗೆ ಬಿಲಾದ ಹೋದರೆ ದೇವರ ಮಾತು ಎಲ್ಲಿಂದ ನಿಲ್ಬಿಡುತ್ತೆ?